ಅಯ್ಯಯ್ಯೋ, ಕ್ಯಾನ್ಸರ್, ಕಿಡ್ನಿ ಔಷಧಿಗಳು ನಕಲಿ ನಕಲಿ ನಕಲಿ. ಇನ್ನು ಮುಂದೆ ಮೆಡಿಸಿನ್, ಕಾಸ್ಮೆಟಿಕ್ಸ್ ಅನ್ನ ಬಳಸಬೇಕಾದ್ರೆ ಎಚ್ಚರ ವಹಿಸಬೇಕು, ಹುಷಾರಾಗಿರಬೇಕು. ನೋಡಿ, ಕ್ಯಾನ್ಸರ್, ಕಿಡ್ನಿ ಔಷಧಿಗಳು ಕೂಡ ನಕಲಿ ನಕಲಿ. ಇನ್ನು ಮುಂದೆ ಮೆಡಿಸಿನ್, ಕಾಸ್ಮೆಟಿಕ್ಸ್ ಬಳಸುವವರೇ ಹುಷಾರಾಗಿರಿ. ಕ್ಯಾನ್ಸರ್, ಕಿಡ್ನಿ ಐಸಿಯುನಲ್ಲಿ ಬಳಸುವಂತಹ ಔಷಧಿಗಳೇ ಡೂಪ್ಲಿಕೇಟ್. ಇದು ರಾಜಧಾನಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆ. ಒಂದಲ್ಲ ಎರಡಲ್ಲ 5 ಕೋಟಿ ಮೌಲ್ಯದ ಔಷಧಿಯನ್ನ ಈಗ ಜಪ್ತಿ ಮಾಡಲಾಗಿದೆ. ದೊಡ್ಡ ದೊಡ್ಡ ಕಂಪನಿಗಳ ಹೆಸರಿನಲ್ಲಿ ನಕಲಿ ಔಷಧ ದಂಧೆ ನಡೀತಾ ಇದೆ. ಮೆಡಿಕಲ್ ನಲ್ಲಿ ಸಿಗೋ ಔಷಧಿಗಳು ಎಷ್ಟು ಸೇಫ್ ಗೊತ್ತಾ? ಜನ ಬ್ಲೈಂಡ್ ಆಗಿ ನಂಬಿಟ್ಟು ತಗೊಂಡ್ಬಿಡ್ತೀವಿ. ಇನ್ ಮುಂದೆ ಮೆಡಿಸಿನ್ ಖರೀದಿ ಮಾಡುವಂತಹ ಮುನ್ನ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಬಿಡದಿ ಸಮೀಪ ಲೈಸೆನ್ಸ್ ಇಲ್ಲದ ನಕಲಿ ಔಷಧಿ ಜಾಲ ಈಗ ಪತ್ತೆಯಾಗಿದೆ. ಜನರ ಜೀವದ ಜೊತೆ ಚೆಲ್ಲಾಟವಾಡುವಂತಹ ನಕಲಿ ಔಷಧಿ ಅದೊಂದೇ ಇದು. 5 ಕೋಟಿ ಡೂಪ್ಲಿಕೇಟ್ ಮೆಡಿಸಿನ್. ಈಗ ಖಾದರ್ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. 5 ಕೋಟಿ ಮೆಡಿಸಿನ್ ಏನು ಕಡಿಮೆನ? ಅದು ಜಪ್ತಿಯಾಗಿರುವ ಔಷಧಿಗಳಲ್ಲಿ ಯಾವುದೆಲ್ಲ ಇದೆ ಗೊತ್ತಾ? ಇದು ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನೋಡಿ, ಏನು ಜನ ಬ್ಲೈಂಡ್ ಆಗಿ ಟ್ಯಾಬ್ಲೆಟ್ಸ್ಗಳನ್ನ, ಔಷಧಿಗಳನ್ನ ತಗೊಳ್ತಾರೆ. ಇದು ನಕಲಿ. ಇನ್ನು ಮುಂದೆ ಕಾಸ್ಮೆಟಿಕ್ಸ್, ಮೆಡಿಸಿನ್ಸ್ ಅನ್ನ ತಗೊಳ್ಬೇಕು ಅಂದ್ರೆ ತುಂಬಾ ಎಚ್ಚರಿಕೆನ ವಹಿಸಬೇಕಾಗುತ್ತೆ. ಕ್ಯಾನ್ಸರ್, ಕಿಡ್ನಿ ಐಸಿಯುನಲ್ಲಿ ಏನೆಲ್ಲ ಔಷಧಿಗಳನ್ನ ಬಳಸ್ತಾರೆ ನೋಡಿ, ಅದು ಕೂಡ ಡೂಪ್ಲಿಕೇಟ್. ಈಗ ಇದು ರಾಜಧಾನಿ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆ. ಏನೋ ಜಪ್ತಿ ಮಾಡಿದಂತಹ ಔಷಧಿಗಳು ಯಾವ್ದ್ಯಾವ್ದು ಅಂತ ನೋಡಿದ್ರೆ, ಬಾಟ್ಲ್ಗಳಲ್ಲಿ ಬರುವಂತಹ ಔಷಧಿಗಳು, ಅವಧಿ ಮೀರಿದ ಔಷಧಿಗಳು 30, ಇನ್ನು ಬಾಕ್ಸ್ಗಳಲ್ಲಿ 35 ಲಕ್ಷ ಔಷಧಿಗಳಿರುವಂಥದ್ದು. ನೋಡಿ, ಜಪ್ತಿ ಮಾಡಿರುವಂತಹ ಔಷಧಿಗಳ ಒಂದು ಲಿಸ್ಟ್ ಈಗ ನಮ್ಮ ಚಾನೆಲ್ಗೆ ಲಭ್ಯ ಆಗಿರುವಂಥದ್ದು. ಅಂದ್ರೆ ಇಲ್ಲಿ ಎಕ್ಸ್ಪೈರಿ ಆಗಿರುವಂತಹ ಏನು ಔಷಧಿಗಳನ್ನ ಜಪ್ತಿ ಮಾಡಲಾಗಿದೆ. ಬಿಡದಿ ಸಮೀಪ ಲೈಸೆನ್ಸ್ ಇಲ್ಲದಂತಹ ಔಷಧಿಯನ್ನ ಜಪ್ತಿ ಮಾಡಲಾಗಿರುವಂಥದ್ದು. ಅಂದ್ರೆ ಆ ಒಂದು ಜಾಗವನ್ನ, ಔಷಧಿ ದಂಧೆ ನಡೆಸ್ತಾ ಇದ್ದಂತಹ ಜಾಗವನ್ನ ಈಗ ಜಪ್ತಿ ಮಾಡಲಾಗಿದೆ. ಇಲ್ಲಿ ನಾವು ಬ್ಲೈಂಡ್ ಆಗಿ ತೆಗೆದುಕೊಳ್ಳುವಂತಹ ಔಷಧಿಗಳು ಎಲ್ಲವೂ ಕೂಡ ನಕಲಿ. ಈಗ ಅಂದರೆ ನೀವು ನೋಡಬಹುದು, ಹಾಸ್ಪಿಟಲಲ್ಲಿ ಆಗಿರ್ಬೋದು ಅಥವಾ ಮೆಡಿಕಲ್ ಶಾಪ್ಗಳಲ್ಲಾಗಬಹುದು, ನಾವು ಟ್ಯಾಬ್ಲೆಟ್ಸ್ಗಳನ್ನು, ಔಷಧಿಗಳನ್ನು ತೆಗೆದುಕೊಳ್ಬಿಡ್ತೀವಿ. ಅದು ಎಷ್ಟು ಸೇಫ್ ಆಗಿರುತ್ತೆ? ಅದು ಒರಿಜಿನಲ್ ಇರುತ್ತಾ ಅಥವಾ ಅದಕ್ಕೆ ಹಾಗೆ ಲೇಬಲ್ ಹಾಕಿ ಯಾವುದೋ ಒಂದನ್ನು ಕೊಟ್ಟುಬಿಟ್ಟಿರ್ತಾರ? ಇದು ನಮಗೆ ಈಗ ಅನುಮಾನ ಶುರುವಾಗ್ತಿದೆ. ಯಾಕಂದರೆ ಈಗ ದಂಧೆ ನಡೀತಾ ಇದೆಯಲ್ಲ, ಔಷಧಿ ದಂಧೆ ನಡೀತಾ ಇದೆಯಲ್ಲ. ಖಾದರ್ ಅವರಿಗೆ ಇದ್ರ ಬಗ್ಗೆ ಅಪ್ಡೇಟನ್ನು ನೀಡಿರುವಂಥದ್ದು. ನಕಲಿ ಔಷಧಿಗಳ ಪತ್ತೆಯಾಗಿದೆ. ಇದು ಇಡೀ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುವಂತಹ ಘಟನೆ ಆಗಿದೆ. ಒಂದಲ್ಲ ಎರಡಲ್ಲ, ಏನು ದೊಡ್ಡ ದೊಡ್ಡ ಕಂಪನಿಗಳ ಒಂದು ಹೆಸರಿನಲ್ಲಿ ನಕಲಿ ಔಷಧಿಗಳ ಪತ್ತೆಯಾಗಿರುವಂಥದ್ದು.